ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ನಡೀತಾ ಇದೆ. ಪ್ರಾರಂಭದಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯನ್ನು 22ನೇ ತಾರೀಕು ಜನವರಿ 2024ರಂದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ರಾಮ ಮಂದಿರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮಾಡಿಕೊಳ್ತಕ್ಕಂಥದ್ದಾದರೆ, ಪ್ರಾರಂಭ ಕಾಲದಿಂದಲೂ ಕೆಲವೊಂದಿಷ್ಟು ಜನರಿಗೆ ಏನು ಅಂತಂದರೆ, ಲೌಕಿಕ ಆಮಿಷಗಳನ್ನು ಬಿಟ್ಟು ವಿಪ್ರರಲ್ಲಿ, ಬ್ರಾಹ್ಮಣರಲ್ಲಿ ಎಲ್ಲರೂ ಕೂಡ ವೇದಾಂತ ಧರ್ಮಶಾಸ್ತ್ರದ ಅಧ್ಯಯನಕ್ಕೆ ಜೀವನವನ್ನು ಮುಡುಪಾಗಿ ಇಟ್ಟಿರ್ತಾರೆ. ಎಲ್ಲರೂ ಕೂಡ ರಾಮ ನಮ್ಮ ದೇವರು, ರಾಮ ನಮ್ಮವ ಅಂತ ಹೇಳಬೇಕಾದ್ರೆ ಅದರ ಬಗ್ಗೆ ಮೊದಲು ಸರಿಯಾದಂಥ ಮಾಹಿತಿಯನ್ನು ಕೊಡ್ತಕ್ಕಂಥವರು ಬೇಕು. ರಾಮನ ಪರಾಕ್ರಮಗಳು, ರಾಮನ ಶೌರ್ಯಗಳು, ರಾಮನ ಅವತಾರ. ನಾವು ನೀವೆಲ್ಲ ಹೋರಾಡಿದ್ದು ರಾಮ ಜನ್ಮಭೂಮಿಗಲ್ವ ಇಲ್ಲಿವರೆಗೂ. ಅಂತಹ ರಾಮ ಜನ್ಮಭೂಮಿಯ ಬಗ್ಗೆ ಹೋರಾಡಬೇಕಾದ್ರೆ ರಾಮ ಅವತಾರ ಮಾಡಿದರ ಬಗ್ಗೆ ಹೇಳಿರ್ತಕ್ಕಂಥದ್ದು ಪುರಾಣಗಳು, ರಾಮನ ಅವತಾರ ಬಗ್ಗೆ ಹೇಳಿರ್ತಕ್ಕಂಥದ್ದು ವೇದಗಳು, ರಾಮನ ಅವತಾರದ ಬಗ್ಗೆ ತಿಳಿಸಿಕೊಡ್ತಕ್ಕಂತಹದ್ದು ಧರ್ಮಶಾಸ್ತ್ರಗಳು. ಅವುಗಳನ್ನು ಓದುವುದಕ್ಕಾಗಿಯೇ ಬ್ರಾಹ್ಮಣರು ಅವರ ಜೀವನವನ್ನೇ ಮುಡುಪಾಗಿ ಇಟ್ಟಿರ್ತಾರೆ. ಲೌಕಿಕ ಎಷ್ಟೋ ಆಮಿಷಗಳನ್ನು ಬಿಟ್ಟು ಬಾಲ್ಯಾವಸ್ಥೆಯಿಂದ ಗುರುಕುಲದಲ್ಲಿ ಇದ್ದು ವೇದೋಪನಿಷತ್ತುಗಳನ್ನು ಓದಿ, ವೇದಾಂತಾದಿ ಗ್ರಂಥಗಳನ್ನು ಓದಿ, ಅಲ್ಲಿಂದ ಅವರು ಸಾವಿರಾರು ವರ್ಷದಿಂದ ಮಾಡಿಕೊಂಡು ಬಂದ ತಪಸ್ಸು ಇವತ್ತು ಒಂದು ಮಟ್ಟದ ಜಯ ಅಂತ ಹೇಳ್ಬೋದು. ಯಾಕೆ ಅಂದರೆ ರಾಮ ಇದ್ದ ಅಂತ ಪ್ರೂವ್ ಮಾಡೋದೇ ಪುರಾಣಗಳ ಮೇಲೆ, ರಾಮನ ಲೀಲೆಗಳನ್ನು ನಾವು ತಿಳಿದುಕೊಳ್ಳೋದೇ ಪುರಾಣಗಳಿಂದ. ಆ ನಿಟ್ಟಿನಲ್ಲಿ ರಾಮ ಮಂದಿರದ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ, ಪ್ರಾಚೀನ ಕಾಲದಿಂದಲೂ ಯುಗಗಳು 4: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಆ ಯುಗಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಯಾವ ತ್ರೇತಾಯುಗದಲ್ಲಿ ರಾಮದೇವರು ಅವತಾರ ಮಾಡಿರತಕ್ಕಂತಹ ಸೂರ್ಯವಂಶದಲ್ಲಿ ರಾಮದೇವರು ಅವತಾರ ಮಾಡ್ತಾರೆ. ಮಾಡಿಯಾದ ನಂತರದಲ್ಲಿ ಏನಾಗ್ತಾ ಇದೆ ಅಂದರೆ, ಅಯೋಧ್ಯೆ ಇಡೀ ವಿಶ್ವಕ್ಕೆ ಅದು ಒಂದು ರಾಜಧಾನಿ ಅಂತ ಹೇಳಬಹುದು. ನಮ್ಮ ದೇಶದ ಮೊದಲ ರಾಜಧಾನಿ ಅಯೋಧ್ಯೆ ಅಂತ ಹೇಳ್ಬೋದು. ಭರತ ಭೂಮಿಯ, ಭರತ ಖಂಡದ, ಹಿಂದೂ ರಾಷ್ಟ್ರದ ಮೊದಲ ರಾಜಧಾನಿ ರಾಷ್ಟ್ರ ಅಂದರೆ ಅದು ಅಯೋಧ್ಯೆ. ಅಯೋಧ್ಯೆ ಅನ್ನೋದು ಮೊದಲಿಗೆ ಒಂದು ಸಾಮಾನ್ಯವಾದ ಭೂಮಂಡಲದ ಒಂದು ಕೇವಲ ಭೂಪ್ರದೇಶವಷ್ಟೇ. ಅಲ್ಲಿ ಮನು, ಇಕ್ಷ್ವಾಕು, ಸೂರ್ಯವಂಶದ ಮೊದಲಾದ ರಾಜರುಗಳೆಲ್ಲರೂ ಸೇರಿ ಮಹಾರಾಜರು ಇಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿದಾಗ, ಮೂಲಭೂತ ಸೌಕರ್ಯಗಳಿಗಾಗಿ ಜಲ ಅಂತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ಮೂಲಭೂತ ಸೌಕರ್ಯಗಳಲ್ಲಿ ನೀರಿನ ಅವಶ್ಯಕತೆಗಾಗಿ ಮಾನಸ ಸರೋವರದಿಂದ ಸರಯೂ ನದಿಯನ್ನೇ ಕರೆದುಕೊಂಡು ಬರ್ತಾರೆ ಸೂರ್ಯವಂಶದ ರಾಜರು. ಇದಾದ ನಂತರದಲ್ಲಿ ಅಲ್ಲಿ ಬೇಕಾದಷ್ಟು ಮಹತ್ತರವಾದಂತಹ ಮಂದಿರಗಳನ್ನು ನಿರ್ಮಾಣ ಮಾಡ್ತಾರೆ. ರತ್ನಸಿಂಹಾಸನ ಅಂತ ಇದೆ, ಕಮಲ ಭವನ ಅಂತಿದೆ, ಕಮಲ್ ಮಹಲ್ ಅಂತ ಇದೆ. ಹನುಮಂತ ದೇವರಿಗಾಗಿ ಒಂದು ವಿಶೇಷವಾದಂತಹ ಸ್ಥಳ ಉಂಟು ಅಯೋಧ್ಯೆಯಲ್ಲಿ. ಇನ್ನೂ ಅನೇಕ ಮಂದಿರಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದೆಲ್ಲವೂ ಇದ್ದಾಗ ದುಷ್ಟರ ಕಣ್ಣು 1528ನೇ ಇಸ್ವಿಯಲ್ಲಿ ರಾಮ ಅವತಾರ ಮಾಡಿರತಕ್ಕಂತಹ, ನಾವು ನೀವೆಲ್ಲ ಕರೆಯಬಹುದಾದಂತಹ ರಾಮ ಜನ್ಮಭೂಮಿ ಇರತಕ್ಕಂತಹ ಕಟ್ಟಡದ ಮೇಲೆ, ಅರಮನೆಯ ಮೇಲೆ ಮೊದಲು ಬೀಳ್ತದೆ. ಬಿದ್ದಾಗ ಇತಿಹಾಸ ನಿಮಗೆಲ್ಲ ಗೊತ್ತಿರತಕ್ಕಂತಹದ್ದು.
ಬಾಬರ್ ಅಂತಕ್ಕಂಥವರು ಅವರ ವ್ಯಕ್ತಿಯನ್ನು ಕಳಿಸಿ ಅಲ್ಲಿ ಇರತಕ್ಕಂತಹ ರಾಮ ಅವತಾರ ಮಾಡಿರತಕ್ಕಂತಹ ಸ್ಥಳದಲ್ಲಿರ್ತಕ್ಕಂತಹ ಅರಮನೆಯನ್ನು ಕಟ್ಟಡವನ್ನು ನಾಶ ಮಾಡಿಸಿ ಅಲ್ಲಿ ಒಂದು ಬೇರೆ ಗುಮ್ಮಜ್ಗಳನ್ನು ಕಟ್ಟಿ ಕ್ರೌರ್ಯವನ್ನು ಮೆರೀತಾರೆ 1528ನೇ ಇಸ್ವಿಯಲ್ಲಿ. ಅಲ್ಲಿಂದಲೂ ಕೂಡ ಬಹಳ ಶತಮಾನ ಕಾಲಗಳಿಂದಲೂ ಕೂಡ ರಾಮಭಕ್ತರ ಹೋರಾಟಗಳು ಅಂತಕ್ಕಂಥದ್ದು ನಡೀತಾನೇ ಇದೆ. ಇದು ಅಯೋಧ್ಯೆ ಏನು ಅಂತಂದರೆ ಒಟ್ಟು 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಿವೆ, 7 ಮೋಕ್ಷಪ್ರದ ಕ್ಷೇತ್ರಗಳಿವೆ, ಮುಕ್ತಿ ಕ್ಷೇತ್ರಗಳು ಅಂತ. ಅದರಲ್ಲಿ ಇರತಕ್ಕಂಥದ್ದು, ಅದರಲ್ಲಿ ಅಗ್ರಸ್ಥಾನವನ್ನು, ಅಗ್ರಮಾನ್ಯ ಸ್ಥಾನವನ್ನು, ಅಗ್ರಗಣ್ಯ ಸ್ಥಾನವನ್ನು ಪಡೆದಿರತಕ್ಕಂಥದ್ದು ಅಯೋಧ್ಯೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕಾಹ ಅಂತ. ನಾವು ನೀವೆಲ್ಲ ಅಪೇಕ್ಷೆ ಪಡ್ತೀವಲ್ವಾ, ಸ್ವಲ್ಪವೂ ದುಃಖವೇ ಆಗಬಾರ್ದು, ಕೇವಲ ಸುಖ ಮಾತ್ರ ಆಗಬೇಕು ಅಂತ. ಈ ಥರ ಅಪೇಕ್ಷೆ ಪಡ್ತಕ್ಕಂತಹ ನಮ್ಮಿಂದ ಏನಾಗ್ತಾ ಇದೆ ಅಂತಂದರೆ ಮೋಕ್ಷ ಅಂತಕ್ಕಂಥದ್ದು ಅಪೇಕ್ಷಿತವಾದದ್ದು. ಅಂತಹ ಮೋಕ್ಷವನ್ನು ಕೊಡ್ತಕ್ಕಂತಹ ಕ್ಷೇತ್ರ ಅಂದರೆ ಅದು ಅಯೋಧ್ಯೆ. ಆ ಅಯೋಧ್ಯೆಯಲ್ಲಿ ನಾವು ಮೊದಲು ತಿಳಿಸಿದ ಹಾಗೆ 1528 ನಂತರ ರಾಮ ಜನ್ಮಭೂಮಿಯಲ್ಲಿ ರಾಮ ಅವತಾರ ಮಾಡಿದ ಸ್ಥಳದಲ್ಲಿರತಕ್ಕಂತಹ ಕಟ್ಟಡದ ಧ್ವಂಸವನ್ನು ಮಾಡಿ ಬೇರೆ ಗುಮ್ಮಜಗಳನ್ನು ಕಟ್ಟಿ ಕ್ರೌರವನ್ನು ಮೆರಿತಾ ಇರಬೇಕಾದ್ರೆ ಇವತ್ತಿನವರೆಗೂ ಸರಿಸುಮಾರು ಹೋರಾಟಗಳನ್ನು ನೋಡಿದರೆ 76 ಬಾರಿ ಹೋರಾಟಗಳಾಗಿದೆ. ಲಕ್ಷಾಂತರ ಜನರು ರಾಮಭಕ್ತರು, ಆಸ್ತಿಕರು ಅವರ ಪ್ರಾಣತ್ಯಾಗವನ್ನು ಈ ರಾಮ ಜನ್ಮಭೂಮಿಯ ವಿಷಯದಲ್ಲಿ ಮಾಡಿರತಕ್ಕಂಥದ್ದು ಉಂಟು. ಇಲ್ಲಿಂದ ಹೀಗೆ ನಡೀತಾ ಬಂದಾಗ 1983ನೇ ಇಸ್ವಿಯಲ್ಲಿ ಏನಾಗ್ತಾ ಇದೆ ಅಂದರೆ ಮುಜಫರ್ ನಗರ ಅಂತ ಇದೆ ಅಲ್ಲಿ ಅಯೋಧ್ಯೆ ಹತ್ತಿರ. ಅಲ್ಲಿ ಅವತ್ತಿನ ದಿನ ಹಿರಿಯ ಮುಖಂಡರೆಲ್ಲರೂ ಸೇರಿ ಒಂದು ಸಭೆಯನ್ನು ಸೇರಿಸ್ತಾರೆ. ಸಭೆಯನ್ನು ಸೇರಿಸಿದಾಗ ಈ ಯಾವ ರಾಮ ಜನ್ಮಭೂಮಿಯ ಒಂದು ವಿವಾದದ ವಿಷಯವನ್ನು ಇತ್ಯರ್ಥಗಳನ್ನು ಮಾಡಿಕೊಳ್ಳೋದಕ್ಕೆ, ಅದನ್ನು ಸರಿಪಡಿಸುವುದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಭೆಯನ್ನು ಕರೀತಾರೆ. ಸಭೆಯಲ್ಲಿ ಅಂದಿನ ಕಾಂಗ್ರೆಸ್ ಮುಖಂಡರಾದಂತಹ, ಆಸ್ತಿಕರಾದಂತಹ, ರಾಮನ ಭಕ್ತರಾದಂತಹ ವಿಷ್ಣು ಹರಿ ಡಾಲ್ಮಿಯಾ ಅಂತ ಇರ್ತಾರೆ. ಆ ವಿಷ್ಣು ಹರಿ ಡಾಲ್ಮಿಯಾ ಅವರು ಮೊಟ್ಟ ಮೊದಲ ಬಾರಿಗೆ ಈ ರಾಮಮಂದಿರ ವಿವಾದಿತ ಸ್ಥಳದ ವಿಷಯದ ಜವಾಬ್ದಾರಿಯನ್ನು ವಿಶ್ವ ಹಿಂದೂ ಪರಿಷತ್ತಿನವರು ವಹಿಸಿಕೊಳ್ಳಬೇಕು ಅಂತ ಅಧಿಕೃತವಾಗಿ 1983ನೇ ಇಸ್ವಿಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ಕೊಟ್ಟಾದ ನಂತರದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನವರು ಆ ವಿವಾದಿತ ಸ್ಥಳವಾದಂತಹ ರಾಮ ಜನ್ಮಭೂಮಿಯ ವಿವಾದವನ್ನು ಇತ್ಯರ್ಥ ಮಾಡುವುದಕ್ಕೆ ಒಂದು ಜವಾಬ್ದಾರಿಯನ್ನು ಒಪ್ಪಿಕೊಂಡ ನಂತರದಲ್ಲಿ ಮುಂದೆ 1984ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಅಶೋಕ್ ಸಿಂಗ್ ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಅನೇಕರ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು, ರಾಮನ ಭಕ್ತರು, ಹೀಗೆ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ರಾಮ ಜಾನಕಿ ರಥಯಾತ್ರೆ ಅಂತ ಮಾಡ್ತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮಾಡಿದಾಗ ಇವರೆಲ್ಲರೂ ಕೂಡ ತುಂಬ ವಯೋವೃದ್ಧರು ಈ ರಾಮ ಜಾನಕಿ ರಥಯಾತ್ರೆಯನ್ನು ಮಾಡುವಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಬಂತು. ಅವರನ್ನು ಹೊಡೆದು ಓಡಿಸಿದರು ಯಾತ್ರೆಗೆ ಹೋದಾಗಲೂ ಕೂಡ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಒಡಗೂಡಿ ಸ್ವಯಂ ಸೇವಕರನ್ನು ಕರೆದುಕೊಂಡು, ತರುಣರನ್ನು ಕರೆದುಕೊಂಡು, ಕೈಯಲ್ಲಿ ಕಟ್ಟಿಗೆಯನ್ನು ಹಿಡಿದುಕೊಂಡು ಈ ರಾಮಜಾನಕಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ಆಗ ಬೇರೆಯವರು ರಾಮಭಕ್ತರ ಮೇಲೆ ತೋರಿಸುವ ಕ್ರೌರ್ಯಾದಿಗಳು ಕಡಿಮೆ ಆಗ್ತದೆ. ಆ ರಾಮಜಾನಕಿ ರಥಯಾತ್ರೆಯನ್ನು ಮಾಡಿಕೊಂಡು ಬಂದು ಆ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕಾದಂತಹ ಇನ್ನೊಂದು ವಿಷಯ ಅಂದರೆ, ನಮ್ಮ ಹೆಮ್ಮೆಯ ವಿಷಯ ಅಂದರೆ, ನಿಮ್ಮೆಲ್ಲರ
ಹೆಮ್ಮೆಯ ವಿಷಯ ಅಂದರೆ ಕರ್ನಾಟಕದ ಅಷ್ಟಮಠಗಳಲ್ಲಿ ಒಂದಾಗಿರತಕ್ಕಂತಹ ಉಡುಪಿಯ ಪೇಜಾವರ ಮಠಾಧೀಶರಾದಂತಹ ಪೂಜ್ಯರಾದಂತಹ ಹಿರಿಯರಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 1985ನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ, ಎಲ್ಲಿಯ ಅಯೋಧ್ಯೆ ಉತ್ತರ ಭಾಗದಲ್ಲಿರತಕ್ಕಂಥದ್ದು, ಎಲ್ಲಿಯ ಉಡುಪಿ ದಕ್ಷಿಣ ಭಾಗದಲ್ಲಿರತಕ್ಕಂಥದ್ದು, ಅಲ್ಲಿ ಒಂದು ಏಕಾತ್ಮತಾ ಧರ್ಮ ಸಂಸತ್ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಇರತಕ್ಕಂತಹ ಎಲ್ಲ ಪಂಗಡದ, ಎಲ್ಲ ವರ್ಗದ ಸಾಧುಗಳನ್ನು, ಸಜ್ಜನರನ್ನು, ಸಂತರನ್ನು, ಹಿರಿಯರನ್ನು, ಆಸ್ತಿಕ ರಾಮಭಕ್ತರನ್ನೆಲ್ಲರನ್ನೂ ಕರೆಸಿ ಉಡುಪಿಯಲ್ಲಿ ಏಕಾತ್ಮತಾ ಧರ್ಮ ಸಂಸತ್ ಎಂಬುದಾಗಿ ಮಾಡಿ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡ್ತಾರೆ. ಏನು ಅಂತಂದರೆ, ಇದರ ಪೂರ್ವದಲ್ಲಿ ಆ ಮಸೀದಿಯಲ್ಲಿ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ, ರಾಮಲಲ್ಲಾನ ಈ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ಒಳಗಡೆ ಇಡಲಾಗಿರ್ತದೆ. ಕೆಲವೊಂದಿಷ್ಟು ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿ ಕೆಲವೊಂದಿಷ್ಟು ಗಂಟೆಗಳ ಸಮಯದಲ್ಲಿ ಮಾತ್ರ ಆ ರಾಮದೇವರ ಪೂಜೆ ಅಂತಕ್ಕಂತಹದ್ದು ಆ ಗುಮ್ಮಜದ ಕಟ್ಟಡಗಳಲ್ಲಿಯೇ ಪ್ರಾರಂಭ ಆಗಿ ಹೋಗಿರ್ತದೆ. ತನ್ಮಧ್ಯದಲ್ಲಿ ಅದನ್ನು ಕೀಲಿಕಾಯಿ ಹಾಕಿ ಬಂಧನವನ್ನು ಮಾಡಿ ಒಳಗಡೆಗೆ ಯಾರಿಗೂ ಪ್ರವೇಶ ಇಲ್ಲದೆ ಇರೋ ಥರ ಒಂದು ಸಂದರ್ಭವನ್ನು ತಂದಿಟ್ಟಿರ್ತಾರೆ. ಈ ಉಡುಪಿಯಲ್ಲಿ ನಡೆದಿರತಕ್ಕಂಥ ಧರ್ಮ ಸಂಸತ್ತಿನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಒಂದು ಉಗ್ರ ಹೋರಾಟ ಮಾಡೋಣ. ಯಾವ ವಿಷಯಕವಾಗಿ ಅಂದರೆ, ತಾಲಾ ಖೋಲೋ ಅಂತ, ಅಂದರೆ ಆ ಕಟ್ಟಡಕ್ಕೆ ಹಾಕಿರ್ತಕ್ಕಂಥ ಕೀಲಿಕೈಯನ್ನು ತೆಗೆದು ರಾಮಭಕ್ತರಿಗೆ ಅಲ್ಲಿ ಒಳಗಡೆ ಇರತಕ್ಕಂತಹ ರಾಮಲಲ್ಲಾನ ವಿಗ್ರಹಕ್ಕೆ ಪೂಜೆಯನ್ನು ಮೊದಲು ಹೇಗೆ ಪೂಜೆಗಳು ನಡೀತಿತ್ತೋ ಆ ಥರದ ಪೂಜೆಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಕಾರಣದಿಂದಾಗಿ ಆ ಕಿಲಿಕೈಯನ್ನು ತೆಗಿಬೇಕು ಎಂಬುದಾಗಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಬೇಕು. ಉಗ್ರ ಸಂಘಟನೆಯ ಮುಖಾಂತರವಾಗಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಇಡೀ ಭಾರತದಾದ್ಯಂತ ಇರತಕ್ಕಂಥ ರಾಮಭಕ್ತರಿಗೆ ಕರೆ ಕೊಟ್ಟಾಗ ಅದು ಅತ್ಯಂತ ಪ್ರಾಚುರ್ಯವನ್ನು ಪಡೆದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ಪ್ರಚಾರ ಪ್ರಸಿದ್ಧಿಗಳು, ಆ ಉಗ್ರ ಹೋರಾಟದ ಒಂದು ರೂಪರೇಷೆಗಳು ಬೇರೆಯವರಿಗೆ ಅರ್ಥವಾದಾಗ ಅಲ್ಲಿ ಅವರು ಒಂದು ಗಡುವನ್ನು ಕೂಡ ಕೊಡ್ತಾರೆ. ಏನು ಅಂದರೆ, 1985ನೇ ಇಸ್ವಿಯ ಡಿಸೆಂಬರ್ 6ನೇ ತಾರೀಕೊಳಗಾಗಿ ಅಲ್ಲಿ ಕಿಲಿಕೈಯನ್ನು ತೆಗೆದೇ ಇದ್ದರೆ ನಾವೆಲ್ಲರೂ ಕೂಡ ಒಂದು ಅತ್ಯಂತ ಉಗ್ರವಾದ ಹೋರಾಟವನ್ನು ಮಾಡಿ ಅಲ್ಲಿ ಸೇರ್ತೇವೆ, ಅದನ್ನು ಕಿಲಿಕೈಯನ್ನು ನಾವು ತೆಗಿತೇವೆ ಅಂತ ಈ ರೀತಿಯಾದಂತಹ ಹೇಳಿಕೆಯಿಂದ ಏನು ಮಾಡ್ತಾ ಇದೆ ಸರ್ಕಾರ, ಅಂದಿನ ಸೆಂಟ್ರಲ್ ಗೌರ್ಮೆಂಟ್ ಬಂದು 6ನೇ ತಾರೀಕು ಗಡುವನ್ನು ಕೊಟ್ಟಿರ್ತಾರೆ. ಡಿಸೆಂಬರ್ ತಿಂಗಳ 1985ನೇ ಇಸ್ವಿಯ ಡಿಸೆಂಬರ್ ತಿಂಗಳ 6ನೇ ತಾರೀಕು. ಆದರೆ 3 ದಿನ ಮುಂಚಿತವಾಗಿಯೇ ಆ ಕಿಲಿಕೈಯನ್ನು ತೆಗೆದು ಬಿಡ್ತಾರೆ. ತೆಗೆದಾದ ನಂತರದಲ್ಲಿ ಇದು ಒಂದು ದೊಡ್ಡ ಸಂಭ್ರಮದ ವಿಷಯ ಅಂತ ಹೇಳಿ ಅಂದಿನ ದಿನ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿಕೊಂಡು ತದನಂತರದಲ್ಲಿ ಆ ರಾಮದೇವರ ಪೂಜೆ ಅಂತಕ್ಕಂಥದ್ದು ದಿನದ ಕೆಲವೊಂದಿಷ್ಟು ಸಮಯದಲ್ಲಿ ಅಲ್ಲಿ ನಿಂತು ಹೋದ ರಾಮದೇವರ ಪೂಜೆ ಮತ್ತೆ ಪ್ರಾರಂಭ ಆಗ್ತಾ ಇದೆ.